ಆತ್ಮೀಯರೇ, ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಮಸ್ಕಿ, ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ ಮಸ್ಕಿ ಅವರ ಸಂಯುಕ್ತಾಶ್ರಯದಲ್ಲಿ ನರಸನಗೌಡ ಪಾಟೀಲ್ ಮೆಮೋರಿಯಲ್ ಸ್ಕೂಲ್ ಮಸ್ಕಿಯಲ್ಲಿ ಸಹಯೋಗದಲ್ಲಿ ಮಕ್ಕಳ ರಂಗ ಸಂಭ್ರಮ ಅನ್ನುವಂತ 10 ದಿನಗಳ ಚಿಣ್ಣರ ಕಲರವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಏಪ್ರಿಲ್ 14 ರಿಂದ 23 ಏಪ್ರಿಲ್ ವರೆಗೆ ಮುಂಜಾನೆ 8:30 ರಿಂದ 12:30 ನಡೆಯುವಂತಹ 10 ದಿನಗಳ ಈ ಕಾರ್ಯಕ್ರಮದಲ್ಲಿ ಮುದ್ದು ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳಬೇಕು. ದೇಸಿ ಆಟಗಳು, ಮೊದಲನೇ ದಿನ ದೇಸಿ ಆಟಗಳು, ಹಾಗೆ 2ನೇ ದಿನ ಕ್ರಾಫ್ಟ್, 3ನೇ ದಿನ ಚಿತ್ರಕಲೆ, 4ನೇ ದಿನ ಮೋಜಿನ ಗಣಿತ, ಹಾಗೂ 5ನೇ ದಿನ ಹಾಡು ಮತ್ತು ನೃತ್ಯ, 6ನೇ ದಿನ ಏರೋಬಿಕ್ಸ್, 7ನೇ ದಿನ ವಿಜ್ಞಾನ ವಿಸ್ಮಯ, 8ನೇ ದಿನ ಸೃಜನಾತ್ಮಕ ಬರವಣಿಗೆ, 9ನೇ ದಿನ ಮಕ್ಕಳ ಕಥೆಗಳು, 10ನೇ ದಿನ ಕಾವ್ಯ ರಚನೆ. ಹೀಗೆ ವಿವಿಧವಾದ 10 ವಿಷಯಗಳನ್ನು ಒಳಗೊಂಡಂತ ಚಟುವಟಿಕೆಗಳು 10 ದಿನಗಳ ಕಾಲ ವಿವಿಧ ಸಂಪನ್ಮೂಲ ವ್ಯಕ್ತಿಗಳಿಂದ ನಡೀತಾ ಇದೆ. 10 ದಿನಗಳವರೆಗೆ ನಡೆಯುವಂತ ಈ ರಂಗ ಸಂಭ್ರಮದಲ್ಲಿ 4ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಲು ಅವಕಾಶ ಇರುತ್ತದೆ. ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ಗುರುತಿನ ಚೀಟಿ, ಕಿಟ್ಟು ಹಾಗೂ ಪ್ರಮಾಣ ಪತ್ರವನ್ನ ನೀಡಲಾಗುತ್ತದೆ. 200 ರೂಪಾಯಿ ಪ್ರವೇಶ ಶುಲ್ಕವನ್ನ ಈ ರಂಗ ಶಿಬಿರಕ್ಕೆ, ರಂಗ ಸಂಭ್ರಮ ಕಾರ್ಯಕ್ರಮಕ್ಕೆ ಪ್ರವೇಶ ಶುಲ್ಕವನ್ನು ನಿಗದಿಪಡಿಸಲಾಗಿದ್ದು, ಆಸಕ್ತ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಶ್ರೀ ರಂಜಾನ್ ಸಾಬ್ ಉಳ್ಳಾಗಡ್ಡಿ ಅವರು ಪ್ರತಿದಿನ ಮಕ್ಕಳಿಗೆ ರಂಗ ತರಬೇತಿಯನ್ನು ನೀಡಿ ಕೊನೆಯ ದಿನ ರಂಗ ಪ್ರದರ್ಶನವನ್ನ ನೀಡ್ತಾರೆ. ಹಾಗಾಗಿ ಆಸಕ್ತ ವಿದ್ಯಾರ್ಥಿಗಳು ಅಂತ ರಂಗ ಸಂಭ್ರಮದಲ್ಲಿ ಭಾಗವಹಿಸಬೇಕು. ಸುತ್ತಮುತ್ತ ಭಾಗದ ವಿದ್ಯಾರ್ಥಿಗಳು ಸಹಿತ ಈ ರಂಗ ಸಂಭ್ರಮದಲ್ಲಿ ಭಾಗವಹಿಸುವ ಮೂಲಕ ಇಂತಹ ಉತ್ತಮವಾದ ಅವಕಾಶವನ್ನ ಭಾಗವಹಿಸಿಕೊಂಡು ರಜೆಯ ಸದುಪಯೋಗವನ್ನ ಪಡಿಸಿಕೊಳ್ಳಬೇಕು. ಉತ್ತಮವಾದಂತಹ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳಿಂದ ರಂಗ ಸಂಭ್ರಮ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ನಾವು ದೂರದ ಪ್ರದೇಶಗಳಿಗೆ ಹೋಗಿ ನಾವು ಅಲ್ಲಿ 10 ದಿನಗಳ ಕಾಲ ತರಬೇತಿಯನ್ನ ಪಡೆಯೋದಕ್ಕೆ ಬಹಳಷ್ಟು ಶುಲ್ಕವನ್ನ ವ್ಯಯಿಸಬೇಕಾಗತ್ತೆ. ಆದರೆ ನಮ್ಮ ಮಸ್ಕಿಯಲ್ಲಿ ನಡೆಯುತ್ತಿರುವಂತ ಈ ರಂಗ ಸಂಭ್ರಮದಲ್ಲಿ ಕಡಿಮೆ ಶುಲ್ಕದಲ್ಲಿ ವಿವಿಧ ವಿಷಯಗಳ ಕುರಿತಾಗಿ ಪರಿಣಿತಿಯನ್ನ ಪಡೆಯುವಂತ ಒಂದು ಸೌಭಾಗ್ಯ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ಇದೆ. ಹಾಗಾಗಿ ಎಲ್ಲ ಮುದ್ದು ವಿದ್ಯಾರ್ಥಿಗಳು ಈ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಬೇಕು. ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಭಾಗವಹಿಸುವ ಮೂಲಕ ರಜೆಯನ್ನ ಸದುಪಯೋಗ ಪಡಿಸಿಕೊಳ್ಳೋದ್ರ ಜೊತೆಗೆ ನಿಮ್ಮ ಸೃಜನಶೀಲ ಬರವಣಿಗೆಗೆ ಹಾಗೂ ಚಿತ್ರಕಲೆ, ರಂಗ ಶಿಬಿರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಿಮ್ಮ ಸೃಜನಾತ್ಮಕ ಚಟುವಟಿಕೆಯಲ್ಲಿ ಭಾಗವಹಿಸುವಂತ ಉತ್ತಮವಾದ ಅವಕಾಶ ನಿಮ್ಮೆಲ್ಲರಿಗೂ ದೊರೆತಿದೆ. ಹಾಗಾಗಿ ಈ ಅವಕಾಶವನ್ನ ಪಾಲಕರು ತಮ್ಮ ಮಕ್ಕಳಿಗೆ ಬಳಸಿಕೊಳ್ಳಲು ಒಂದು ಉತ್ತಮವಾದ ಅವಕಾಶ ಆಗಿದೆ. ಹಾಗಾಗಿ ತಾವು ತಡ ಮಾಡದೆ ತಾವೆಲ್ಲರೂ ಸಹ ಮುದ್ದು ವಿದ್ಯಾರ್ಥಿಗಳು ರಂಗ ಸಂಭ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲರ ರಜೆಯನ್ನ ಸದುಪಯೋಗ ಪಡಿಸಿಕೊಂಡು ಮೊಬೈಲು, ಟಿವಿ ಮುಂದೆ ಕುಳಿತು ನಿಮ್ಮ ಸಮಯವನ್ನು ಹಾಳು ಮಾಡಿಕೊಳ್ಳದೆ ನಿಮ್ಮ ಕಣ್ಣುಗಳಿಗೂ ಸಹ ಹಾನಿಕಾರಕ. ಹಾಗಾಗಿ ಆ ಸಮಯವನ್ನ ಸ್ನೇಹಿತರೊಂದಿಗೆ, ಶಿಕ್ಷಕರೊಂದಿಗೆ, ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ, ಪಾಲಕರೊಂದಿಗೆ ಸಮಯವನ್ನ ಕಳೆಯುವುದರ ಜೊತೆಗೆ ನಿಮ್ಮ ಸಮಯದ ಸದುಪಯೋಗನೂ ಆಗುತ್ತೆ. ಹಾಗೆ ವಿಶೇಷವಾದ ಕಲೆಗಳನ್ನ ನೀವು ಕರಗತ ಮಾಡಿಕೊಂಡಂತೆ ಆಗುತ್ತೆ ಅನ್ನೋಂಥ ವಿಷಯವನ್ನ ನಿಮಗೆ ತಿಳಿಸ್ಕೊಳ್ತಾ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.